ಚಾನಲಲ್ಲಿ ಫೇಸ್ಬುಕ್ಕಲ್ಲೆಲ್ಲ ಈ ದೇವಸ್ಥಾನದ ಬಗ್ಗೆ ಗೊತ್ತಾದಾಗ ನಾನು ಏನು ಒಂದ್ಸಲ ವಿಸಿಟ್ ಮಾಡೋಣ ನೋಡೋಣ ಅಂತ ಬಂದ್ವಿ. ಬಟ್ ಟು ಬಿ ಹಾನೆಸ್ಟ್ ನಮ್ದು ಏನೇ ಪರಿಸ್ಥಿತಿ ಅಥವಾ ಏನೇ ಒಂದು ಮನಸ್ತಾಪ ಇದ್ರೂ ಇಲ್ಲಿ ಬಂದೋದ್ಮೇಲೆ ತುಂಬಾ ಸರಿ ಹೋಗುತ್ತೆ. ನನಗೆ ಆರೋಗ್ಯ ವಿಚಾರದಲ್ಲಿ ಸ್ವಲ್ಪ ಏರುಪೇರು ಆಗಿರ್ತಿತ್ತು. ನಾನು ಇಲ್ಲಿ ತೀರ್ಥ ಸ್ನಾನ ಮಾಡ್ಕೊಂಡಾಗಿಂದ ನನಗೆ ಒಳ್ಳೆ. ಅದಕ್ಕೆ ರಿಲೇಟಿವ್ ಒಬ್ರು ಬಂದಿದ್ರು, ಅವ್ರು ಕಂಕಣ ಬಲೆಗೋಸ್ಕರ ಬಂದಿದ್ರು. ಅವ್ರಿಗೆ 48 ದಿವಸದೊಳಗಡೆ ಆಗತ್ತೆ ಅಂತ ಹೇಳಿದ್ರಂತೆ, ಆಗಿದೆ ಅವ್ರಿಗೆ. ಸೊ ಅದಕ್ಕೆ ನನ್ನ ತಮ್ಮ ಮೇಲೆ ನೀರು ಬೀರ್ಬೇಕಾದ್ರೇನೆ ಒಂಥರ ಒಂದು ವೈಬ್ರೇಷನ್ ಬರುತ್ತೆ. ಆ ಶಿವನ್ ಲೀಲೆ ಆ ತರ ಇದೆ. ಸೊ ಇದೆ ಅಂತ ನನಗೆ ಫೀಲ್ ಆಗ್ತಾ ಇದೆ. ಶಿವಪ್ಪಂದು ಇಲ್ಲಿ ಪವರ್ ಇದೆ ಅಂತ ನನಗೆ ಫೀಲ್ ಆಗ್ತಾ ಇದೆ. ಚೆನ್ನಾಗಿ ಅನಿಸ್ತು. ಇದೇ ಫಸ್ಟ್ ಟೈಮ್ ಬಂದಿದ್ದೀನಿ. ಏನು ನಾವು ಇಲ್ಲೇ ನಮಗೊಂದು ಒಳ್ಳೇದಾಗ್ಲಿ ಅಂತ ನಾವು ಅನ್ಕೊಂಡಿದ್ವಿ, ಅದು ಆಗಿದೆ. ಓಂ ನಮಃ ಶಿವಾಯ. ಐತಿಹಾಸಿಕ ಪುರಾಣ ಸುಪ್ರಸಿದ್ಧ ಕ್ಷೇತ್ರ ಶ್ರೀ ಕಾಶಿ ವಿಶ್ವನಾಥ ಸ್ವಾಮಿ ಸನ್ನಿಧಾನ. ಇಲ್ಲಿ ಬಹಳ ವಿಶೇಷವಾಗಿರುವಂತದ್ದು ಪ್ರದೋಷ ಕಾಲ ಅಂತ ಹೇಳಿ. ಪ್ರದೋಷ ಕಾಲ ಅಂದ್ರೆ ಶಿವ ವಿಷ ಉಂಡಂತ ಸಮಯ. ಆ ಸಮಯದಲ್ಲಿ ಆಕಾಶಗಂಗೆ ಏನ್ ಮಾಡ್ತಾಳೆ, ಅಂದಿನ ಕಾಲದಲ್ಲಿ ಸ್ವಾಮಿ ಮೇಲೆ ಧಾರಾಕಾರವಾಗಿ ಸುಳಿತಾಳೆ. ಈ ಸಮಯವನ್ನ ಪ್ರದೋಷ ಅಂತ ಕರಿತೀವಿ. ಇದು ಪ್ರತಿ ಶುಕ್ಲ ಪಕ್ಷ ಮತ್ತೆ ಕೃಷ್ಣ ಪಕ್ಷ ತ್ರಯೋದಶಿಯಲ್ಲಿ ಬರ್ತಕ್ಕಂಥದ್ದು. ಈ ಪ್ರದೋಷದಲ್ಲಿ ಮೊದಲು ನಂದಿಗೆ ಅಭಿಷೇಕ ಆಗತ್ತೆ. ಅನಂತರವಾಗಿ ಶ್ರೀಸ್ವಾಮಿಗೆ ಅಂದ್ರೆ ಜಗದೊಡೆಯನಾಗಿರ್ತಕ್ಕಂತಹ ಕಾಶಿ ವಿಶ್ವನಾಥ ಸ್ವಾಮಿಗೆ ಅಭಿಷೇಕ ಆಗುತ್ತೆ. ಆ ಅಭಿಷೇಕದಲ್ಲಿಟ್ಟಿರುವಂತ ಕಂಕಣ ಮತ್ತೆ ಅನ್ನಪ್ರಸಾದ ಇಲ್ಲಿ ವಿಶೇಷ. ಆ ಕಂಕಣ ಇಟ್ಟಂತಹ ಕಂಕಣಗಳನ್ನ ಯಾರು ಅವಿವಾಹಿತವಾಗಿರ್ತಕ್ಕಂತಹ ಹುಡುಗ ಅಥವಾ ಹುಡುಗಿ ಇರ್ತಾರೆ ಅವರಿಗೆ ಕಂಕಣವನ್ನ ಕಟ್ತೀವಿ ಇಲ್ಲಿ. ಆ ಕಂಕಣದಿಂದ 9 ಪ್ರದೋಷ ಬರೋದ್ರ ಒಳಗಡೆ ಅವ್ರಿಗೆ ಖಂಡಿತವಾಗ್ಲೂ ಮದುವೆ ನಿಶ್ಚಯ ಆಗಿರುತ್ತೆ. ಕೆಲವೊಬ್ರಿಗೆ ಏನು ಅಂದ್ರೆ 9 ಪ್ರದೋಷ ಬಂದ್ರೂ ಸಹ ಅವ್ರಿಗೆ ಇನ್ನು ಕಂಕಣ ಭಾಗ್ಯ ಕೂಡ ಬಂದಿರಲ್ಲ. 100ರಲ್ಲಿ 10 ಭಾಗದಷ್ಟು ಜನಗಳಿಗೆ ಮಾತ್ರ. ಕಾರಣ ಏನು ಅಂದ್ರೆ ಪರಿಪೂರ್ಣವಾಗಿ 1 ತಿಂಗಳು ಕೆಲ್ಸಕ್ಕೆ ಹೋಗಿ ಅಲ್ಲಿ ಪರಿಪೂರ್ಣವಾಗಿ ಕೆಲಸ ಮಾಡಿದಾಗ ಮಾತ್ರನೇ ಸಂಬಳ ಬರೋದು. ಸುಮ್ನೆ ಇಲ್ಲಿ ಕಾಟಾಚಾರಕ್ಕೆ ಬಂದು ತೀರ್ಥ ಹಾಕ್ಸ್ಕೊಂಡು ಭಗವಂತನ ಮೇಲೆ ಭಕ್ತಿ ಇಲ್ಲದೆ ಮೊಬೈಲ್ಗಳು ನೋಡ್ಕೊಂಡು ದೇವ್ರ ನಾಮಸ್ಮರಣೆ ಮಾಡದೆ ಅನವಶ್ಯಕ ವಿಚಾರಗಳನ್ನ ಇಲ್ಲಿ ಬಂದು ಮಾತಾಡೋದ್ರಿಂದ ಅಂಥವ್ರಿಗೆ ಇಲ್ಲಿ ಭಕ್ತಿ ಶ್ರದ್ಧೆ ಮತ್ತೆ ನಾವು ಮಾಡುವಂತಹ ಕಾರ್ಯದಲ್ಲಿ ಅಂದ್ರೆ ಕರ್ಮದಲ್ಲಿ ಪರಿಪೂರ್ಣವಾದಂತ ಮನಸ್ಥಿತಿ ಇರಲ್ಲ. ಅಲ್ಲಿ ಅವ್ರು ಏನೇ ಮಾಡಿದ್ರು ಅಭಿಷ್ಟಪೂರ್ವಕವಾದಂತ ಅನುಗ್ರಹಗಳು ಸಂಪ್ರಾಪ್ತಿ ಆಗಲ್ಲ. ನೀವೇನಾದ್ರೂ ಕಲಿಬೇಕು ಅಂದ್ರೆ ಅದ್ರಲ್ಲಿ ಏಕಾಗ್ರತೆ ಇರಬೇಕು, ಅಥವಾ ಏನಾದ್ರೂ ಹೊಸದಾಗಿ ನೋಡು ಅದನ್ನ ತಗೋಬೇಕು ಅಂದ್ರೆ ಕೆಲಸ ಮಾಡಬೇಕು. ಹಾಗೆ ಇಲ್ಲಿ ಬಂದು ಭಗವಂತನನ್ನ ಪರಿಪೂರ್ಣವಾಗಿ ಶ್ರದ್ಧೆಯಿಂದ ಭಕ್ತಿಯಿಂದ ನಂಬಿ 9 ಪ್ರದೋಷಗಳ ಕಾಲ ಸನ್ನಿಧಾನಕ್ಕೆ ಬಂದ್ರೆ ಖಂಡಿತವಾಗ್ಲೂ ಅವರಿಗೆ ಮದುವೆ ಆಗುವಂಥದ್ದು ನಿಶ್ಚಯವಾಗಿ ನಡೆಯುವಂಥದ್ದಾಗತ್ತೆ. ಯಾಕೆಂದ್ರೆ ನಾನು ಸುಮಾರು ನೋಡಿದ್ದೀನಿ, 1-2 ಅಲ್ಲ, ಇಲ್ಲಿ ಅಂದ್ರೆ 1000 ಇನ್ವಿಟೇಷನ್ ನಮ್ಮ ದೇವಸ್ಥಾನದಲ್ಲಿದೆ. ಇಲ್ಲಿ ಅಂತಲ್ಲ, ಗೋಡನಲ್ಲಿ ಕೂಡ ಇಟ್ಟಿದ್ದೀವಿ. ಖಂಡಿತವಾಗ್ಲೂ ಇಲ್ಲಿ ಬಂದಂತಹ ಹೆಣ್ಣು ಮಕ್ಕಳಿಗೆ ಗಂಡು ಮಕ್ಕಳಿಗೆ ಉತ್ತಮವಾದಂತಹ ವರ ಪ್ರಾಪ್ತಿ ಆಗ್ತಾನೆ, ಉತ್ತಮವಾದಂತ ವಧು ಪ್ರಾಪ್ತಿ ಆಗ್ತಾಳೆ. ಮತ್ತೆ ಅನ್ನಾಭಿಷೇಕ ಮಾಡ್ತೀವಿ, ಅನ್ನಂ ಪಿಂಡಂ ಬ್ರಹ್ಮಾಂಡಂ ಅಂತ ಹೇಳ್ತೀವಿ. ಆ ಅನ್ನ ಪ್ರಸಾದವನ್ನ ಭಕ್ತಾದಿಗಳಿಗೆ ಕೊಡುವಂತದ್ದಾಗತ್ತೆ. ಯಾರಿಗೆ ಇನ್ನೂ ಸಂತಾನ ಆಗಿಲ್ಲ ಅಂತಹ ದಂಪತಿಗಳಿಗೆ ಆ ಅನ್ನ ಪ್ರಸಾದವನ್ನ ಕೊಡ್ತೀವಿ. ಅದರಿಂದ ಅವ್ರಿಗೆ ಮಕ್ಕಳ ಭಾಗ್ಯ ಅನ್ನುವಂಥದ್ದು ಖಂಡಿತವಾಗ್ಲೂ ಆಗುವಂತದ್ದಾಗತ್ತೆ. ಯಾಕೆ ಅಂದ್ರೆ ಕೆಲವೊಂದು ಸಾರಿ ದಂಪತಿಗಳು ಪುಣ್ಯಕ್ಷೇತ್ರಗಳಿಗೆ ಹೋಗೋದಾಗ್ಲಿ ಅಥವಾ ಮಲಗಬೇಕಾದ್ರೆ ಕೆಲವೊಂದು ತಪ್ಪುಗಳು ಮಾಡ್ತಾರೆ. ಈ ತಪ್ಪಿಂದ ಏನಾಗುತ್ತೆ ಅಂದ್ರೆ ಸಂತಾನಹೀನ ಆಗತ್ತೆ, ಅಂದ್ರೆ ಮಕ್ಕಳಾಗೋದಿಲ್ಲ. ಕಾರಣ ಏನು ಅಂದ್ರೆ ದೇವಸ್ಥಾನಕ್ಕೆ ಹೋದಾಗ ಯಾವಾಗ್ಲೂ ಸಹಧರ್ಮಚಾರಿಣಿ ಬಲಗಡೆ ಇರಬೇಕು. ದರ್ಶನ ಮಾಡ್ಬೇಕಾದ್ರೆ ಎಡಗಡೆ ನಿಂತ್ಕೊಂಡು ಮಾಡುವಂಥದ್ದು ಅಥವಾ ಬೇರೆ ಒಂದ್ ಕಡೆ ಗಮನ ಕೊಟ್ಟು ಗಂಡ ಆ ಕಡೆ ಹೆಂಡತಿ ಈ ಕಡೆ ನಿಂತ್ಕೊಂಡು ಮಾಡೋದಲ್ಲ. ಯಾಕೆ ಅಂದ್ರೆ ಸತಿಪತಿಗಳು ಒಂದಾಗಿರ್ಲಿ ಅನ್ನುವಂತ ಉದ್ದೇಶವಾಗೇನೆ ಅವ್ರಿಗೆ ಮಂಟಪದಲ್ಲಿ ಮಾಂಗಲ್ಯವನ್ನ ಕಟ್ಟಿ ಬ್ರಹ್ಮಕಂಠನ ಹಾಕ್ಬಿಟ್ಟಿರ್ತಾರೆ. ಹಾಗಾಗಿ ಅವರು ಬಲಗಡೆನೆ ಇರಬೇಕು, ಶಯನದಲ್ಲಿ ಎಡಗಡೆ. ಅಂದ್ರೆ ಮನೇಲಿ ಮಲಗಬೇಕಾದ್ರೆ ಎಡಗಡೆ ಇರಬೇಕು. ಆ ದೋಷದಿಂದಲೂ ಮಕ್ಕಳಾಗಲ್ಲ. ಹಾಗಾಗಿ ಅಂತಹ ದೋಷಗಳು ಅಥವಾ ಬ್ರಹ್ಮಹತ್ಯಾದಿ ದೋಷಗಳು ಅಥವಾ ಸರ್ಪದೋಷಾದಿಗಳು ಏನೇ ಇದ್ರೂ ಸಹ ಭಗವಂತನಿಗೆ ಅಭಿಷೇಕ ಮಾಡಿದಂತಹ ತೀರ್ಥ ಜಲವನ್ನ ಇವ್ರಿಗೆ ಹಾಕೋದ್ರಿಂದ, ಅಂದ್ರೆ ಬಂದಂತ ಭಕ್ತಾದಿಗಳ ತಲೆ ಮೇಲೆ ತೀರ್ಥದ ಮುಖಾಂತರವಾಗಿ ಹಾಕ್ತಿವಿ. ಇದರಿಂದ ಅಷ್ಟದಾರಿದ್ರಗಳು ನಾಶ ಆಗುವಂಥದ್ದು, ಮನೋಸಂಕಲ್ಪಗಳು ಈಡೇರುವಂಥದ್ದು, ಇಷ್ಟಾರ್ಥಗಳು ನೆರವೇರುವಂಥದ್ದು,
ಶೀಘ್ರವಾಗಿ ಮನೆ ಕಟ್ಟುವಂತ ಯೋಗ ಭೋಗಾದಿಗಳು ಸಂಪ್ರಾಪ್ತಿ ಆಗುವಂತದ್ದು ಸನ್ನಿಧಾನದಲ್ಲಿ ಬಹಳ ಹಿಂದಿನಿಂದನೂ ನಡ್ಕೊಂಡು ಬಂದಿದೆ. ಯಾಕೆಂದ್ರೆ ಇದು ಪುರಾತನವಾದಂತ ದೇವಸ್ಥಾನ, ಋಷಿ ಮುನಿಗಳಾದಂತ ಆಸ್ತಿಕ ಮಹಾಮುನಿಗಳ ಪ್ರತಿಷ್ಠಾಪನೆ. ನಿನ್ನೆ ಮೊನ್ನೆ ಯಾರೋ ಪುರೋಹಿತರು ಮಾಡಿರುವಂತ ದೇವಸ್ಥಾನ ಅಲ್ಲ, ಅಥವಾ ಒಂದು 20-25 ವರ್ಷ ಇತಿಹಾಸ ಇರುವಂತ ದೇವಸ್ಥಾನ ಅಲ್ಲ. ಸುಮಾರು 8ರಿಂದ 9,000 ವರ್ಷಗಳ ಇತಿಹಾಸ ಪೂರ್ವವಾದಂತ ದೇವಸ್ಥಾನ. ಹಾಗಾಗಿ ಬೆಂಗಳೂರಲ್ಲಿ ಇದಿದೆ. ಬೆಂಗಳೂರಿನ ಜನರಲ್ಲ, ಮತ್ತಿತರ ರಾಜ್ಯದಿಂದಲೂ ಇಲ್ಲಿ ಜನಗಳು ಬಂದು ಸದಾಕಾಲ ಭಗವಂತನ ಸೇವೆಯನ್ನ ಮಾಡಿ ಪುಣ್ಯೋಪೇತವಾದಂತ ಅನುಗ್ರಹಗಳನ್ನ ಪಡ್ಕೊಂಡಿರ್ತಾರೆ. ಹಾಗಾಗಿ ಹೆಚ್ಚಿನ ಸಂಗತಿ ಹೇಳ್ತಿಲ್ಲ, ಅಂದ್ರೆ ಯಾರಿಗೆ ನಂಬಿಕೆ ಇದೆ, ಯಾರಿಗೆ ಭಗವಂತ ಅಂದ್ರೆ ವಿಶ್ವಾಸ ಇದೆ, ಶಿವ ಅಂದ್ರೆ ಏನು ಅಂದ್ರೆ ಶೀಘ್ರವಾಗಿ ಹೊರ ಕೊಡುವಂಥವನು ಅಂತ. ಅಂದ್ರೆ ತ್ರಿಭುವನದಲ್ಲೇ ಶೀಘ್ರವಾಗಿ ಭಗವಂತ ಎಲ್ಲರಿಗೂ ಅನುಗ್ರಹ ಮಾಡ್ತಾನೆ. ಹಾಗಾಗಿ ಇಲ್ಲಿ ಸನ್ನಿಧಾನಕ್ಕೆ ಬಂದು ಶಿವನನ್ನ ಶ್ರದ್ಧೆಯಿಂದ ಭಕ್ತಿಯಿಂದ ಯಾರು ಪ್ರಾರ್ಥನೆ ಮಾಡ್ಕೊಳ್ತಾರೆ ಅವ್ರ ಇಷ್ಟಾರ್ಥಗಳೆಲ್ಲ ನೆರವೇರುವಂತದ್ದಾಗುತ್ತೆ. ಜ್ಯೋತಿಷ ಬಹಳ ವಿಶೇಷವಾಗಿರೋದು, ಇಲ್ಲಿ ಮೇಷನಾಡಿ, ವೃಷಭ ನಾಡಿ, ವಾತನಾಡಿ, ಪಿತ್ತನಾಡಿ, ಸೂರ್ಯನಾಡಿ, ಸುಷುಮ್ನ ನಾಡಿ, ಅಗಸ್ಯ ನಾಡಿ, ಅಂದ್ರೆ ಈ ನಾಡಿಗಳು ನಮ್ಮ ದೇಹದಲ್ಲಿರುವಂತದ್ದಾಗತ್ತೆ. ಈ ನಾಡಿಗಳ ಮಿಡಿತಗಳನ್ನ ನೋಡಿ ಹೇಳುವಂತಹ ಭವಿಷ್ಯ ನಾಡಿ ಜ್ಯೋತಿಷ್ಯ. ಅಂದ್ರೆ ಪೂರ್ವದಲ್ಲಿ ಏನಾದ್ರೂ ದೋಷಾದಿಗಳಿದ್ರೆ, ಅಥವಾ ಮುಂದೆ ನಿಮ್ಮ ಫ್ಯೂಚರ್ ಅಲ್ಲಿ ಏನಾಗಬೇಕು, ಅಥವಾ ಈಗ ಏನ್ ನಡೀತಾ ಇದೆ, ಈ ಸವಿಸ್ತಾರವಾದಂತ ವಿಚಾರಗಳು ನಾಡಿ ಜ್ಯೋತಿಷ್ಯದಿಂದ ತಿಳಿಯುವಂತದ್ದಾಗತ್ತೆ. ಅದಕ್ಕೆ ಪರಿಹಾರವಂತೂ ತುಂಬಾ ಸೂಕ್ಷ್ಮವಾದಂತ ಸಣ್ಣ ಪರಿಹಾರಗಳಿರತ್ತೆ. ಆ ಪರಿಹಾರಗಳನ್ನ ಮಾಡ್ಕೊಂಡ್ರೆ ಖಂಡಿತವಾಗ್ಲೂ ಅವ್ರಿಗೆ ಅಭಿಷ್ಟಪೂರ್ವಕವಾದಂತ ಅನುಗ್ರಹಗಳು ಸಂಪ್ರಾಪ್ತಿ ಆಗುತ್ತೆ ಅಂತ ಹೇಳಿ ಪ್ರತಿ ಮಂಗಳವಾರ, ಶುಕ್ರವಾರ, ಭಾನುವಾರ ಬೆಳಗ್ಗೆ 6ರಿಂದ ಮಧ್ಯಾಹ್ನ 12ವರೆವರೆಗೂ ನಾಡಿ ಜ್ಯೋತಿಷ್ಯ ಇರುತ್ತೆ. ಅಥವಾ ಸನ್ನಿಧಾನಕ್ಕೆ ಬರಬೇಕು ಅಂದ್ರೆ ಮಾಹಿತಿಗೋಸ್ಕರವಾಗಿ ಸನ್ನಿಧಾನದ ಒಂದು ದೂರವಾಣಿ ಸಂಖ್ಯೆ ಕೊಟ್ಟಿರ್ತೀನಿ. ಅದಕ್ಕೆ ಫೋನ್ ಮಾಡೋದಾಗ್ಲಿ ಅಥವಾ ಅದಕ್ಕೆ ಯಾವ್ದಾದ್ರು ಒಂದು ಮೆಸೇಜ್ ಮುಖಾಂತರವಾಗಿ ಸಂದೇಶವನ್ನ ಕಳಿಸಿದ್ದೆ ಆದ್ರೆ ಖಂಡಿತವಾಗ್ಲೂ ಅವ್ರಿಗೆ ದೇವಸ್ಥಾನದ ವಿಳಾಸ ಅಥವಾ ದೇವಸ್ಥಾನದಲ್ಲಿ ಯಾವಾಗ ಪೂಜಾ ಪುನಸ್ಕಾರಗಳು ನಡೆಯುತ್ತೆ ಅಂತ ಹೇಳಿ ತಿಳಿಯುತ್ತೆ. ಇದು ಅಟ್ಟೂರು ಗ್ರಾಮ, ಯಲಂಕ, ಬೆಂಗಳೂರು. ಇಲ್ಲಿಗೆ ಮೆಜೆಸ್ಟಿಕ್ ಇಂದ ಆದ್ರೂ ಬರ್ಬೋದು, ಮಾರ್ಕೆಟ್ ಇಂದ ಆದ್ರೂ ಬರ್ಬೋದು, ಅಥವಾ ಯಾವುದೇ ಕಡೆಯಿಂದ ಇಲ್ಲಿ ಬಂದು 401B ಅಂತ ಹೇಳಿ ಬಸ್ ಬರುತ್ತೆ. ಆ ಬಸ್ ಅಲ್ಲಿ ಬಂದಿಂದೆ ಆದ್ರೆ ಖಂಡಿತವಾಗ್ಲೂ ಇಲ್ಲಿ ದೇವಸ್ಥಾನಕ್ಕೆ ಸಾನ್ನಿಧ್ಯಕ್ಕೆ ಯಲಂಕದಲ್ಲಿ ಇಳಿದು ಯಾರನ್ನೇ ಕೇಳಿದ್ರು ಕಾಶಿ ವಿಶ್ವನಾಥ ಸ್ವಾಮಿ ಸನ್ನಿಧಾನ ಅಂದ್ರೆ ಯಾರಾದ್ರೂ ಹೇಳ್ತಾರೆ. ಮತ್ತೆ ದೇವಸ್ಥಾನ ಜೀರ್ಣೋದ್ಧಾರ ಮಾಡ್ತಾ ಇದ್ದೀವಿ, ಅದೊಂದು ಎಲ್ಲರಿಗೂ ಸಿಹಿ ಸುದ್ದಿ. ದೇವಸ್ಥಾನವನ್ನ ಕಲ್ಲಿನ ಕಟ್ಟಡದಲ್ಲಿ ನಿರ್ಮಾಣ ಮಾಡ್ತಾ ಇದ್ದೀವಿ. ಹಾಗಾಗಿ ದೇವಸ್ಥಾನ ತುಂಬಾ ದೊಡ್ಡದಾಗುವಂತದ್ದಾಗತ್ತೆ. ದೇವಸ್ಥಾನ ಪೂರ್ತಿ ಕಲ್ಲಿನ ಕಟ್ಟಡವನ್ನ ನಿರ್ಮಾಣ ಮಾಡ್ತಾ ಇದ್ದೀವಿ. ಹಾಗಾಗಿ ಇದೇ ಜಾಗದಲ್ಲೇ ಸಾನ್ನಿಧ್ಯದಲ್ಲಿ ಇರ್ತಕ್ಕಂಥ ಮೂರ್ತಿನೇ ಕಲ್ಲಿನ ಕಟ್ಟಡ ಸ್ವಲ್ಪ ಹೈಟ್ ಆಗಿ ಮಾಡುವಂಥದ್ದು. ನೀರ್ ಬರ್ತಾ ಇರತ್ತಲ್ಲ, ಹಾಗಾಗಿ ತುಂಬಾ ಮೇಲ್ಗಡೆ ದೇವಸ್ಥಾನ ಮಾಡುವಂಥದ್ದು. ಜೀರ್ಣೋದ್ಧಾರ ಪ್ರಕ್ರಿಯೆ ಸ್ವಲ್ಪ ದಿನದಲ್ಲೇ ನಡೆಯುತ್ತೆ, ಆದ್ರೆ ದೇವಸ್ಥಾನ ಕೇಳೋದಿಲ್ಲ. ದೇವಸ್ಥಾನ ಹಾಗೆ ಇರುತ್ತೆ. ದೇವಸ್ಥಾನ ಎಲ್ಲ ಕಲ್ಲಿನಲ್ಲಿ ನಿರ್ಮಾಣ ಆದ್ಮೇಲೆ ಒಂದು 15 ದಿವಸದಲ್ಲಿ ದೇವಸ್ಥಾನ ನಿರ್ಮಾಣ ಮಾಡ್ಕೊಡ್ತೀವಿ ಅಂತ ಹೇಳಿ ದೇವಸ್ಥಾನದ ಸಮಿತಿಯವರು ಹೇಳಿದ್ದಾರೆ. ಭಕ್ತಾದಿಗಳೇನಾದ್ರೂ ಸಾನ್ನಿಧ್ಯಕ್ಕೆ ಅಂದ್ರೆ ಅವ್ರದ ಇಚ್ಛೆ ಪಟ್ಟು ಗೋಪುರಕ್ಕೋ ಅಥವಾ ದೇವಸ್ಥಾನದ ಕಟ್ಟಡಗಳಿಗೋ ಕಲ್ಲು ಕೊಡಿಸುವಂಥದ್ದು ಅಥವಾ ಸಿಮೆಂಟ್ ಕೊಡಿಸುವಂಥದ್ದು ಏನಾದ್ರೂ ಸಹ ಭಕ್ತಾದಿಗಳ ಇಷ್ಟಾರ್ಥಗಳು ಯಾರಿಗೆ ನೆರವೇರಿದೆ ಅಂಥವ್ರು ಬಂದು ಇಲ್ಲಿ ಭಗವಂತನ ಸೇವೆ ಮಾಡಬೇಕು ಅಂತ ಹೇಳಿ ಎಲ್ಲ ಭಕ್ತಾದಿಗಳು ಇಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ಓಂ ನಮಃ ಶಿವಾಯ. ರಾಜಾಜಿನಗರದಿಂದ ಬಂದಿರೋದು. ಚೆನ್ನಾಗಿ ಅನಿಸ್ತು. ಇದೇ ಫಸ್ಟ್ ಟೈಮ್ ಬಂದಿದ್ದೀನಿ. ನಮ್ಮ ದೇವಸ್ಥಾನ ಇದು ಇಷ್ಟು ಚೆನ್ನಾಗಿ ಇಂಪ್ರೂವ್ ಆಗಿದೆ ಅಂತ ಅನ್ನಿಸ್ತಿದೆ. ನಾವು ಅವಾಗೆಲ್ಲ ಬಂದಾಗೆ ಬೇರೆ ತರ ಇತ್ತು, ಇವಾಗ ತುಂಬಾ ಚೇಂಜ್ ಆಗಿದೆ. ಬಂದಿದೀವಿ, ಈಗಲೂ ನಾವು ಒಂದು ಕೋರಿಕೆ ಮಾಡಿಕೊಂಡು ಭಗವಂತ ನೆರವೇರಿಸಿದ್ರೆ ಖಂಡಿತ ಬಂದು ಇನ್ನೊಂದ್ಸತಿ ಮಾತಾಡ್ತೀವಿ. ಮೈ ಮೇಲೆ ನೀರು ಬೀರ್ಬೇಕಾದ್ರೇನೆ ಒಂಥರ ಒಂದು ವೈಬ್ರೇಷನ್ ಬರುತ್ತೆ. ಆ ಶಿವನ ಲೀಲೆ ಆ ಥರ ಇದೆ. ಸೊ ಒಂಥರ ತೃಪ್ತಿ ಅನ್ಸುತ್ತೆ ನೀರು ಬಿದ್ದ ತಕ್ಷಣ. ನೀವೇನಾದ್ರೂ ಅಂದ್ಕೊಂಡಿದ್ದೀರಾ ಇಲ್ಲಿ? ಹೌದು, ಕೋರಿಕೆ ಮೇಲೆ ಬಂದಿದ್ದೀವಿ, ನೋಡೋಣ. ರೈತರೇನು ಹೋಗಲ್ಲ ಅಂತ ಹೇಳಿದ್ದಾರೆ ಡಾಕ್ಟ್ರು. ಈಗ ಹಿಂಗೆ ಅವಾಗ ಬಂದು ನೀರು ಹಾಕ್ಸ್ಕೊಳ್ಳೋದ್ರೆ ಪರವಾಗಿಲ್ಲ. ಈಗ ಏನಂತ ಪ್ರಾಬ್ಲಮ್ ಇಲ್ಲ. ತುಂಬಾ ತಲೆನೋವು ಬಟ್ಟೆ ತಗೊಂಡು ಮಲಗ್ತಿದ್ವಿ, ಇವಾಗ ಏನು ಆ ಥರ ಕಟ್ಕೊಳ್ಳಲ್ಲ. ಎಲ್ರಿಗೂ ನಮಸ್ಕಾರ. ಸೊ ನನ್ನ ಹೆಸರು ಚಂದನ. ನಾನು ಇಲ್ಲೇ ಲೋಕಲ್ ನೇಟಿವ್ ಅಟ್ಟೂರು ಲೇಔಟ್. ಸೊ ನಾವು ಆ್ಯಕ್ಚುಲಿ ಫಸ್ಟ್ ಬಳ್ಳಾರಿಯಲ್ಲಿ ಇದ್ದಿದ್ದು. ಸೊ ಅಲ್ಲಿಂದ ಅಟ್ಟೂರು ಲೇಔಟಿಗೆ ಬಂದ್ವಿ. ನಮಗೆ ಈ ದೇವಸ್ಥಾನದಷ್ಟು ಮಾಹಿತಿ ಗೊತ್ತಿರಲಿಲ್ಲ. ಸೊ ಹೀಗೆ ಒಂದ್ಸಲ ಯೂಟ್ಯೂಬ್ ಚಾನಲಲ್ಲಿ, ಫೇಸ್ಬುಕ್ಕಲ್ಲೆಲ್ಲ ಈ ದೇವಸ್ಥಾನದ ಬಗ್ಗೆ ಗೊತ್ತಾದಾಗ ನಾನು ಒಂದ್ಸಲ ವಿಸಿಟ್ ಮಾಡೋಣ, ನೋಡೋಣ ಅಂತ ಬಂದ್ವಿ. ಬಟ್ ಟು ಬಿ ಹಾನೆಸ್ಟ್, ನಮ್ದು ಏನೇ ಪರಿಸ್ಥಿತಿ ಅಥವಾ ಏನೇ ಒಂದು ಮನಸ್ತಾಪ ಇದ್ರೂ ಇಲ್ಲಿ ಬಂದೋದ್ಮೇಲೆ ತುಂಬ ಸರಿ ಹೋಗುತ್ತೆ. ಅದು ನನ್ನ ಅನುಭವದಲ್ಲಿ ಆಗಿದೆ ಕೂಡ. ಸೊ ತುಂಬ ಪವರ್ಫುಲ್ ಇದೆ ದೇವಸ್ಥಾನ. ನೀವು ನೋಡಿರ್ಬೋದು ದೇವಸ್ಥಾನ ತುಂಬ ಡೆವಲಪ್ ಆಗಿದೆ.
ಆಮೇಲೆ ಇಲ್ಲಿ ಪ್ರದೋಷ ಅಂತೂ ತುಂಬಾ ಪವರ್ಫುಲ್ ಇರುತ್ತೆ. ಸ್ವಾಮಿ ಅಭಿಷೇಕ ಎಲ್ಲ ಮಾಡ್ತಾರೆ, ಅದೇ ತೀರ್ಥ ಸ್ನಾನನೇ ಇಲ್ಲಿ ಕೊಡೋದು. ನಾನೇನ್ ಹೇಳ್ತೀನಿ ಅಂದ್ರೆ, ಸೊ ಎಲ್ಲರೂ ಪ್ರದೋಷ ಟೈಮಲ್ಲಿ ಬನ್ನಿ, ಇಲ್ಲಿ ದೇವಸ್ಥಾನದಲ್ಲಿ ತೀರ್ಥದ ನೀರು ಹಾಕ್ಸ್ಕೊಂಡು ಹೋಗಿ, ತುಂಬಾ ಒಳ್ಳೇದಾಗುತ್ತೆ, ಪಾಸಿಟಿವಿಟಿ ಇರುತ್ತೆ. ಸ್ವಾಮಿ ನೋಡೋದೇ ನಮ್ಮ ಅದೃಷ್ಟ. ಅದು ಈ ಟೈಮಲ್ಲಿ ಇನ್ನೂ ತುಂಬಾ ಚೆನ್ನಾಗಿರುತ್ತೆ. ಇಟ್ಸ್ ವೆರಿ ಪವರ್ಫುಲ್. ಸೊ ಬನ್ನಿ, ತೀರ್ಥ ಸ್ನಾನ ಮಾಡಿಸ್ಕೊಳ್ಳಿ. ನಿಮ್ದು ಏನೇ ಕಷ್ಟ ಇದ್ರೂನು 9 ತೀರ್ಥ ಸ್ನಾನದಲ್ಲೇನೆ ಅದು ಸರಿ ಹೋಗುತ್ತೆ. ನಂದಿದು 2ನೇ ಸಲದ್ದು. ಸೊ ಫಸ್ಟ್ ಟೈಮ್ ಹಾಕ್ಸ್ಕೊಂಡು ಹೋದಾಗ ನಾನು ಏನೇನ್ ಆಲ್ಮೋಸ್ಟ್ ನನ್ಗೆ ಒಂದು ಮನಸ್ತಾಪ ಅನ್ನೋದೆಲ್ಲ ಇತ್ತು, ಅದೆಲ್ಲಾನು ಹೋಗಿದೆ. ತುಂಬಾ ಪಾಸಿಟಿವಿಟಿ ಇದೆ, ಮತ್ತೆ ಹಾಗೆ ಸಮಾಧಾನ ಕೂಡ ಆಗುತ್ತೆ. ನಮ್ ಪರಿಸ್ಥಿತಿ ಹೇಳಕ್ ಬರಲ್ಲ. ಕಾಶಿಗಂತೂ ಹೋಗಕ್ಕಾಗಲ್ಲ. ಇಲ್ಲಿರೋ ಕಾಶಿ ವಿಶ್ವನಾಥನ ಆರಾಧನೆ ಮಾಡಿದ್ರೇನೆ ಸಾಕು. ಅವರು ಸ್ವಾಮಿ ನೋಡ್ದಷ್ಟೇನೆ ಸಮ, ಅಲ್ಲಿರೋ ಸ್ವಾಮಿ ನೋಡ್ದಷ್ಟೇನೆ ಸಮ ಅಂತ ಹೇಳ್ತೀನಿ ನಾನು. ಸೊ ನನಗೆ ಅನುಭವ ನನ್ಗೇನಂದ್ರೆ ಪ್ರತಿ ಸೋಮವಾರ ಬರ್ತೀನಿ, ಪ್ರತಿ ಪ್ರದೋಷಕ್ಕೆ ಬರ್ತೀನಿ ನಾನಿಲ್ಲಿ. ಅವಾಗೆಲ್ಲ ಬಂದು ಜಸ್ಟ್ ನೋಡ್ಕೊಂಡು ಹೋಗ್ತಿದ್ದೆ ಅಷ್ಟೇ. ಸೊ ನಾನು ಲಾಸ್ಟ್ ಪ್ರದೋಷದಿಂದಾನೇ ಇಲ್ಲಿಗೆ ಬರ್ತಿರೋ ತೀರ್ಥ ಸ್ನಾನಕ್ಕೆ. ಇದು ನನ್ನ 2ನೇ ತೀರ್ಥ ಸ್ನಾನ. ಸೊ ಮಂಡೇ ಇಲ್ಲಿ ಸೋಮವಾರ ಬಂದಾಗೆಲ್ಲ ತುಂಬಾನೇ ಚೆನ್ನಾಗಿರುತ್ತೆ ದೇವಸ್ಥಾನ ಎಲ್ಲ, ಪಾಸಿಟಿವಿಟಿ ಎಲ್ಲ ತುಂಬಿರುತ್ತೆ. ಸೊ ಯಾರಿಗೆ ಏನೇ ಕಷ್ಟ ಆಗ್ಲಿ ಅಥವಾ ಒಂದು ಮನುಷ್ಯ ಅಂದ್ಮೇಲೆ ಕಷ್ಟ ಇದ್ದೇ ಇರುತ್ತೆ. ಆ ಕಷ್ಟ ಹೆಂಗೆ ಪರಿಹರಿಸ್ಕೊಳ್ಬೇಕು ಅಂದ್ರೆ ಇಲ್ಲಿ ಬಂದೋಗಿ ಖಂಡಿತ ನಿಮ್ ಕಷ್ಟ, ನಿಮ್ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಗುತ್ತೆ. ದೇವಸ್ಥಾನ ತುಂಬಾ ಹಳೆಯ ದೇವಸ್ಥಾನ, ತುಂಬಾ ಪ್ರಸಿದ್ಧವಾಗಿದೆ. ಇಲ್ಲಿ ಬಂದ್ರೆ ಎಲ್ಲಾರ್ಗು ಭಗವಂತ ಒಳ್ಳೇದ್ ಮಾಡ್ತಾನೆ. ನಮಗೂ ಒಳ್ಳೇದ್ ಮಾಡ್ಲಿ, ನಿಮ್ಗೂ ಒಳ್ಳೇದ್ ಮಾಡ್ಲಿ. ನನ್ನ ಹೆಸರು ಶ್ವೇತಾ ಅಂತ ಹೇಳ್ಬಿಟ್ಟು. ಇದು ಅಟೂರ್ ಕಾಶಿ ವಿಶ್ವನಾಥ ಪ್ರಸಿದ್ಧವಾದ ದೇವಸ್ಥಾನ ಇದು. ಸೊ ಇಲ್ಲಿ ಪ್ರದೋಷ ಪೂಜೆ ತೀರ್ಥಸ್ಥಾನ ಅಂದ್ರೆ ಇಲ್ಲಿ ತುಂಬಾ ಚೆನ್ನಾಗಿ ಬರುತ್ತೆ. ತುಂಬಾ ಜನಗಳು ಸೇರ್ತಾರೆ, ತುಂಬಾ ಜನಕ್ಕೆ ಒಳ್ಳೇದಾಗಿದೆ. ಕಂಕಣ ಪೂಜೆ ಮತ್ತೆ ಮದ್ವೆ ಆಗಿಲ್ದಿರೋರು ಕಂಕಣ ಕಟ್ತಾರೆ, ಮಕ್ಕಳಾಗಿಲ್ದಿರೋರ್ಗೆ ಅನ್ನ ಪ್ರಸಾದ ಕೊಡ್ತಾರೆ. ಆಮೇಲೆ ತೀರ್ಥಸ್ನಾನ ಮಾಡ್ಕೊಂಡ್ರೆ ಕಾಯಿಲೆ ಏನಾನ ಇದ್ರೆ ಅದೆಲ್ಲ ಹೋಗುತ್ತೆ. ಇಲ್ಲಿ ತುಂಬಾ ದೇವ್ರನ್ನ ನಂಬಿ ದೇವಸ್ಥಾನಕ್ಕೆ ಬರ್ತಾರೆ. ದೇವಸ್ಥಾನಕ್ಕೆ ಎಲ್ಲರಿಗೂ ಒಳ್ಳೇದಾಗಿದೆ, ನನಗೂ ಒಳ್ಳೇದಾಗಿದೆ. ಆರೋಗ್ಯ ವಿಚಾರದಲ್ಲಿ ಸ್ವಲ್ಪ ಏರುಪೇರು ಆಗಿರ್ತಿತ್ತು. ನಾನು ಇಲ್ಲಿ ತೀರ್ಥಸ್ನಾನ ಮಾಡ್ಕೊಂಡಾಗಿಂದ ನನಗೆ ಒಳ್ಳೇದು. ಅದಕ್ಕೆ ನಾನು ದೇವಸ್ಥಾನಕ್ಕೆ ಬಂದ್ಬಿಟ್ಟು ಇಲ್ಲಿ ಸೇವೆ ಮಾಡ್ತಾ ಇದ್ದೀನಿ. ಇರೋದು ನನ್ನ ಹೆಸರು ಉಮಾಶ್ರೀ ಟಿವಿ ಅಂತ ಹೇಳ್ಬಿಟ್ಟು. ಇಲ್ಲಿ ಪ್ರದೋಷ ಸ್ನಾನ ಮಾಡಿದ್ರೆ ದೋಷಗಳೆಲ್ಲ ನಿವಾರಣೆ ಅಂತ ಆಗತ್ತೆ ಅಂತ ಹೇಳಿದ್ರು. 9 ಪ್ರದೋಷಗಳನ್ನ ಮಾಡ್ಕೊಂಡ್ರೆ 9 ಪ್ರದೋಷದಷ್ಟೊತ್ತಿಗೆ ನಮ್ಮ ದೋಷಗಳೆಲ್ಲ ನಿವಾರಣೆ ಆಗುತ್ತೆ ಅಂತ ಹೇಳಿದ್ರು. ಸೊ ಹಾಗಾಗಿ ನಾನು ಬಂದೆ. ಇದು ಫಸ್ಟ್ ಟೈಮ್ ನಾನು ಬಂದಿರೋದು. ನನಗಂತೂ ತುಂಬಾ ಇಷ್ಟ ಆಯ್ತು. ದೇವ್ರ ದರ್ಶನ ತುಂಬಾ ಚೆನ್ನಾಗಾಯ್ತು, ತುಂಬಾ ಇಷ್ಟ ಆಯ್ತು. ತುಂಬಾ ಚೆನ್ನಾಗಿತ್ತು. ಅಂದ್ರೆ ಒಂಥರ ಥ್ರಿಲ್ ಫೀಲ್ ಆಯ್ತು ಹೇಳ್ಬೇಕಂತಂದ್ರೆ. ತುಂಬಾ ಚೆನ್ನಾಗಿದೆ ಸನ್ನಿಧಿ. ಒಂದ್ಸರಿ ನೀವು ಬಂದು ವಿಸಿಟ್ ಮಾಡಿ, ನಿಮ್ಮ ದೋಷಗಳನ್ನೆಲ್ಲ ನಿವಾರಣೆ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತೀನಿ. ಹಾ ಸರ್, ಇಲ್ಲಿ ಪವರ್ ಇದೆ ಅಂತ ನನಗೆ ಫೀಲ್ ಆಗ್ತಾ ಇದೆ. ಶಿವಪ್ಪಂದು ಇಲ್ಲಿ ಪವರ್ ಇದೆ ಅಂತ ನನಗೆ ಫೀಲ್ ಆಗ್ತಾ ಇದೆ. ದೇವನಹಳ್ಳಿ ತಾಲೂಕಿಂದ ಬರ್ತಾ ಇದ್ದೀವಿ. ದೇವನಹಳ್ಳಿ ಹತ್ರ ತಿಮ್ಮಳ್ಳಿ ಅಂತ, ಅಲ್ಲಿಂದ ಬರ್ತಾ ಇದ್ದೀವಿ. ನಮ್ಮ ರಿಲೇಟಿವ್ ಒಬ್ರು ಬಂದಿದ್ರು, ಅವ್ರು ಕಂಕಣ ಬಳೆಗೋಸ್ಕರ ಬಂದಿದ್ರು. ಅವ್ರಿಗೆ 48 ದಿವಸದೊಳಗಡೆ ಆಗತ್ತೆ ಅಂತ ಹೇಳಿದ್ರಂತೆ, ಆಗಿದೆ ಅವ್ರಿಗೆ. ಸೊ ಅದಕ್ಕೆ ನನ್ನ ತಮ್ಮ ಒಬ್ರಿಗೆ ಆಗ್ಬೇಕಿತ್ತು, ಅದಕ್ಕೋಸ್ಕರ ಕರ್ಕೊಂಡು ಬಂದಿದ್ದೀವಿ. ತುಂಬಾ नित्याय सुत्याय दिगंबराय तस्मै नकाराय नमः शिवाय।